ಕೋಡಿ ಶ್ರೀಗಳ ಭವಿಷ್ಯ ಸುದ್ದಿಯಲ್ಲಿದೆ. ಅವರಾಡಿರುವಂತಹ ಮಾತು ಬಹಳ ಮಾರ್ಮಿಕವಾಗಿದೆ. ಯಾರಿಗೆ ಸೂಚನೆ ಕೊಡ್ತಾ ಇದೆ ಈ ಭವಿಷ್ಯ ಅನ್ನೋದು ಕುತೂಹಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋರಿಗೆ ತೊಂದರೆ ಆಗಲಿದೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಜೊತೆಗೆ ಭಾರತಕ್ಕೆ ಆಘಾತ ಕಾದಿದೆ. ಸಮಸ್ಯೆ ಅರಿತು ಈಗಲೇ ಪರಿಹಾರವನ್ನ ಕಂಡುಕೊಂಡ್ರೆ ಸೂಕ್ತ. ಯುದ್ಧಗಳು ಮುಂದುವರಿಯುತ್ತೆ ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ. ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಭಾರತ ದೇಶಕ್ಕೆ ಕಾದಿದೆ ಅಂತಿದ್ದಾರೆ. ಯಾವ ರೂಪದ ಆಘಾತ ಹಾಗಾದ್ರೆ, ಏನಿದರ ಅರ್ಥ ಅನ್ನೋದು ಹಾಗೆ ಭಕ್ತಾದಿಗಳಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಪ್ರಿಯಾಪಟ್ಟಣ ತಾಲೂಕಿನ ದೊಡ್ಡ ಬೇಲಾಳು ಗ್ರಾಮದಲ್ಲಿರುವಂತಹ ಕೋಡಿ ಶ್ರೀಗಳ ಭವಿಷ್ಯ ಈಗ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯಾವ ಅರ್ಥದಲ್ಲಿ ಇದನ್ನೆಲ್ಲ ಹೇಳಿದ್ರು ಅನ್ನೋದು ಕುತೂಹಲ. ಈ ಹಿಂದೆ ಕೂಡ ಅನೇಕ ಬಾರಿ ಕೋಡಿ ಶ್ರೀಗಳ ಭವಿಷ್ಯ ನುಡಿದಿದೆ. ಅದರಲ್ಲಿ ಕೆಲವು ನಿಜವಾಗಿದ್ದಿದೆ. ಈಗಲೂ ಅಷ್ಟೇ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣವನ್ನು ಉದ್ದೇಶಿಸಿ ಹೇಳ್ತಿರೋದಾ ಅಥವಾ ರಾಷ್ಟ್ರ ರಾಜಕಾರಣವನ್ನು ಉದ್ದೇಶಿಸಿ ಹೇಳ್ತಿರೋದಾ ಹಾಗೆ ಉಳಿತಾ ಇದೆ ನಿಗೂಢತೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಯಾರಿಗಾರು ತಗೋಬಹುದು. ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ದು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ ಇನ್ನೂ ಮುಂದುವರಿತದೆ. ಅದು ಇನ್ನೂ ಮುಂದುವರಿತದೆ. ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗೋ ಲಕ್ಷಣ ಇದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಯಾರಿಗಾರು ತಗೋಬಹುದು. ಭಾರತ ದೇಶದಲ್ಲಿ ಈಗಾಗಲೇ ಅನೇಕ ಅನಾಹುತಗಳು ನಡೆದು ಹೋಗಿದೆ. ಈಗ ಇವರು ಹೇಳಿರುವಂತಹ ಮಾತಿನ ಪ್ರಕಾರ ಇನ್ನೇನಾಗುತ್ತೋ ಅನ್ನುವಂತಹ ಒಂದು ದ್ವಂದ್ವ ಹಾಗೂ ಗೊಂದಲ ಭಕ್ತಾದಿಗಳಲ್ಲಿದೆ.